ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ದಿನೇಶ್ ಅಂತ, ಕ್ಯಾನ್ಸರ್ ಸ್ಪೆಷಲಿಸ್ಟು, ಕ್ಯಾನ್ಸರ್ ಸರ್ಜನ್ ನಾನು. ಸೊ ನೀವು ಎಲ್ಲರೂ ಹೇಳ್ದಂಗೆ ಕ್ಯಾನ್ಸರ್ನಲ್ಲಿ ತುಂಬ ಡಿಪಾರ್ಟ್ಮೆಂಟ್ಸ್ ಇದೆ. ನಮ್ಮ ಎಲ್ಲ ಡಾಕ್ಟರ್ಸ್ ಇದ್ದಾರೆ ಇವತ್ತು. ನಮ್ಮ ಮೆಡಿಕಲ್ ಆಂಕಾಲಜಿಸ್ಟು, ನಮ್ಮ ರೇಡಿಯೇಷನ್ ಆಂಕಾಲಜಿಸ್ಟು, ನಮ್ಮ ಇವರು ಏನು ಸೈಕ್ಯಾಟ್ರಿಸ್ಟ್ ಇದ್ದಾರೆ, ನಮ್ಮ ಪೇಲಿಯೇಟಿವ್ ಕೇರ್ ಅವರು ಇದ್ದಾರೆ. ಸೊ ಈ ಎಲ್ಲ ಡಿಪಾರ್ಟ್ಮೆಂಟರು ಇವತ್ತು ಇಲ್ಲಿದ್ದೀವಿ. ಸೊ ಆಲ್ರೆಡಿ ಹೇಳ್ದಂಗೆ ಆ್ಯಸ್ ಎ ಸರ್ಜನ್ ನಾನು ಪೇಷಂಟು ಇಂಟರ್ನ್ಯಾಷನಲ್ ಪೇಷಂಟ್ ಬರಲಿ ಇಲ್ಲ BPL ಕಾರ್ಡ್ ಹೋಲ್ಡರ್ ಬರಲಿ, ನಮಗೆ ಗೊತ್ತಿರೋದು ಟ್ರೀಟ್ಮೆಂಟ್ ಮಾಡೋದಷ್ಟೇ. ಸೊ ಒಬ್ಬರಿಗೆ ಇನ್ನೊಂದೊಬ್ಬರಿಗೆ ಇನ್ನೊಂದು ತಾರತಮ್ಯ ಮಾಡೋದಕ್ಕಾಗೋದಿಲ್ಲ. ಸೊ ಎಲ್ಲ ಪೇಷಂಟ್ಗೂ ಒಂದೇ ಟ್ರೀಟ್ಮೆಂಟ್ ಇರಬೇಕು. ಸೊ ಹಾಗಾಗಿ ನಮ್ಮಲ್ಲಿ ಟ್ಯೂಮರ್ ಬೋರ್ಡ್ ಅಂತ ಯಾವುದೇ ಪೇಷಂಟ್ ಬಂದರೂ ಫಸ್ಟ್ ಟ್ಯೂಮರ್ ಬೋರ್ಡ್ ಅಂತ ಮಾಡ್ತೀವಿ. ವೆದರ್ ಪೇಷಂಟ್ ಅಫೋರ್ಡಬಲ್ ಇರಲಿ ಬಿಡಲಿ, ನಾವು ಫಸ್ಟ್ ಟ್ಯೂಮರ್ ಬೋರ್ಡ್ ಅಂತ ಮಾಡ್ತೀವಿ. ವೇರ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಈ ಸ್ಟೇಜಲ್ಲಿ ಬಂದಿದ್ದಾರೆ, ಈ ಥರ ಟ್ರೀಟ್ಮೆಂಟು ಒಳ್ಳೆಯದು. ಸೊ ಅದಾದಮೇಲೆ ಬರುತ್ತೆ ಫೈನಾನ್ಸು, ಅವ್ರ ಕೈಲಿ ಆಗುತ್ತೆ ಇಲ್ಲ. ನಮ್ಮದೇ ಒಂದು ಕ್ಯಾನ್ಸರ್ ಟ್ರಸ್ಟ್ ಇದೆ, ಬೇರೆ ಅದರಿಂದ ಹೆಲ್ಪ್ ಮಾಡ್ತೀವಿ. ಸೊ BPL ಕಾರ್ಡ್ ಪೇಷಂಟ್ಸ್ಗೂ ಕೂಡ ನಾವು ಇಲ್ಲಿ ಲಿಮಿಟೆಡ್ ಬೆಡ್ಶೀಟ್ ಇದ್ದೀವಿ, ಅಲ್ಲೂ ಕೂಡ ಸ್ವಲ್ಪ ಫ್ರೀ ಟ್ರೀಟ್ಮೆಂಟ್ ಆಗುತ್ತೆ ಪಾರ್ಟ್ ಆಫ್ ಇಟ್. ಸೊ ಈ ಥರ ನಾವು ಪೇಷಂಟ್ಗೆ ಅಸಿಸ್ಟ್ ಮಾಡೋದಕ್ಕೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇಟ್ಟಿದ್ದೀವಿ. ಅದು ಲೇಟರ್ ಬರುತ್ತೆ. ಬಟ್ ಆಸ್ ಎ ಕ್ಯಾನ್ಸರ್ ಸ್ಪೆಷಲಿಸ್ಟ್ ನನಗೆ ಎಲ್ಲರೂ ಒಂದೇ. ಸೊ ಇಂಟರ್ನ್ಯಾಷನಲ್ ಪೇಷಂಟ್ಸ್ ಕೂಡ ನಾವು ಇಲ್ಲಿ ಆಲ್ಮೋಸ್ಟ್ ಡೊಮೆಸ್ಟಿಕ್ ರೇಟ್ಸ್ ಅಂದರೆ ಬೇರೆ ದೇಶದಿಂದ ಬಂದಿದ್ರು ಕೂಡ ನಮಗೆ ಇಲ್ಲಿ ನಮ್ಮ ದೇಶದವ್ರು ಹೇಗೆ ನಾವು ಎಷ್ಟಕ್ಕೆ ದುಡ್ಡು ಆಗುತ್ತೆ ಅಷ್ಟಕ್ಕೆ ಟ್ರೀಟ್ಮೆಂಟ್ ಕೂಡ ಮಾಡ್ತೀವಿ. ಎಷ್ಟೊಂದು ಸಲ ನಾವು ಬಾಂಗ್ಲಾದೇಶ್ ಪೇಷಂಟ್ಸ್ ಬರೋದು ನೋಡಿದ್ದೀವಿ, ವೇರ್ ನಮ್ಮ ಪೇಷಂಟ್ಸ್ ಅಷ್ಟು ಕೂಡ ಅಫೋರ್ಡಬಲ್ ಇರಲಿಲ್ಲ. ಬಟ್ ಎಷ್ಟೊಂದು ಕಡೆ ಏನಾಗುತ್ತೆ, ಇಂಟರ್ನ್ಯಾಷನಲ್ ಪೇಷಂಟ್ಸ್ ಅಂದರೆ ನಾವು ಜಾಸ್ತಿ ಚಾರ್ಜ್ ಮಾಡ್ತೀವಿ ಅಂತೆಲ್ಲ ಇರುತ್ತೆ. ಬಟ್ ಇಲ್ಲ, ಆ ಥರ ಏನೂ ತಾರತಮ್ಯ ಇಲ್ಲ. ಹಾಗಾಗಿ BPL ಕಾರ್ಡ್ ಪೇಷಂಟ್ಸ್ಗೂ ಕೂಡ ನಾವು ಕೆಲವು ಟ್ರೀಟ್ಮೆಂಟ್ಸ್ ಫ್ರೀ ಮಾಡ್ತೀವಿ, ನಾನು ಹೇಳ್ದಂಗೆ. ಸೊ ಹಾಗಾಗಿ ಈ ಟ್ಯೂಮರ್ ಬೋರ್ಡ್ ಅಂತ ನಾವು ಎಲ್ಲರೂ ಸೇರಿ, ನಾವು ಮೆಡಿಕಲ್ ಆಂಕಾಲಜಿಸ್ಟ್, ಸರ್ಜಿಕಲ್ ಆಂಕಾಲಜಿಸ್ಟ್, ರೇಡಿಯೇಷನ್ ಆಂಕಾಲಜಿಸ್ಟ್ ಅಲ್ಲದೆ ನಮ್ಮ ರೇಡಿಯಾಲಜಿಸ್ಟು, ನಮ್ಮ ಪೆಥಾಲಜಿಸ್ಟ್ ಎಲ್ಲ ಸೇರಿ ನಾವು ಒಂದು ಟ್ರೀಟ್ಮೆಂಟ್ ಡಿಸೈನ್ ಮಾಡ್ತೀವಿ ಪೇಷಂಟ್ಸ್ಗೆ. ಯಾವುದೇ ಪೇಷಂಟ್ ಬಂದರೂ ಇದೇ ಟ್ರೀಟ್ಮೆಂಟ್ ಆಗಬೇಕು. ಫಸ್ಟು ಮೇ ಬಿ ಸರ್ಜರಿ, ಮೇ ಬಿ ಫಸ್ಟ್ ಕೀಮೋಥೆರಪಿ, ನೆಕ್ಸ್ಟ್ ಸರ್ಜರಿ, ನೆಕ್ಸ್ಟು ರೇಡಿಯೋಥೆರಪಿ, ಈ ಥರದ್ದೆಲ್ಲ ಟ್ರೀಟ್ಮೆಂಟ್ ಡಿಸೈನ್ ಮಾಡಿ ನಾವು ಪೇಷಂಟ್ ಫೈಲಲ್ಲಿ ಫಸ್ಟ್ ಪೇಜಲ್ಲೇ ಹಾಕಿಬಿಟ್ಟಿರ್ತೀವಿ. ಸೊ ಫೈನಾನ್ಸಸ್ಸು ಎಲ್ಲ ಅದನ್ನು ಆಮೇಲೆ ನೋಡ್ಕೊಳ್ಳೋದು, ಬಟ್ ಟ್ರೀಟ್ಮೆಂಟ್ ಫಸ್ಟ್ ಈಗ ಆಗಿಬಿಡುತ್ತೆ. So this is the protocol what we follow, and this is being followed in very few centers, but basically in a cancer hospital where ಎಲ್ಲ ಇರೋದ್ರಿಂದ ನಾವು ಇದನ್ನು ಕ್ಲೀನಾಗಿ ಫಾಲೋ ಮಾಡ್ಬೋದು. ಅದೇ ಬೇರೆ ಕಡೆ ಡಾಕ್ಟರ್ ಶ್ರೀಹರಿ ಹೇಳಿದಾಗೆ ನಮಗೆ ರೇಡಿಯೋಥೆರಪಿ ಇಲ್ಲ, ಪೆಟ್ ಸ್ಕ್ಯಾನ್ ಇಲ್ಲ MRI ಇಲ್ಲ ಅಂದರೆ, ಸೊ ಒಂದೊಂದು ಕಡೆ ಒಂದೊಂದು ಓಡಾಡಬೇಕಾಗುತ್ತೆ. ಇಲ್ಲಿ ಎಲ್ಲ ಇರೋದ್ರಿಂದ ಕಾಂಪ್ರಹೆನ್ಸಿವ್ ಟ್ರೀಟ್ಮೆಂಟ್ ಆಗುತ್ತೆ. ಸೊ ನಾವು ಏನು ಪ್ಲ್ಯಾನ್ ಮಾಡಿರ್ತೀವಿ ಅದ್ರ ಪ್ರಕಾರನೇ ಆಗುತ್ತೆ. ಸೊ ಇಟ್ಸ್ ಎ ಸ್ಟ್ಯಾಂಡರ್ಡ್ ಆಫ್ ಟ್ರೀಟ್ಮೆಂಟ್. ಸೊ ಎಲ್ಲ ಯಾವುದೇ ವಾಟ್ಸಪ್ಪಲ್ಲಿ ಯಾರೇ ಬಡವರಿರಲಿ ಸಾಹುಕಾರಿರಲಿ ಬಂದರೆ ನಮ್ಮ ಟ್ರೀಟ್ಮೆಂಟ್ ಪ್ಲ್ಯಾನ್ ಒಂದೇ ಇರುತ್ತೆ. ಸೊ ದಿಸ್ ಈಸ್ ಅವರ್ ಪ್ರೋಟೋಕಾಲ್ ವಾಟ್ ವಿ ಫಾಲೋ ಹಿಯರ್. ಅದರ್ವೈಸ್ ಅದರ್ ದ್ಯಾನ್ ಟ್ರೀಟ್ಮೆಂಟಲ್ಲಿ ಹೇಳ್ಬೇಕಂದ್ರೆ, ಸದ್ಯಕ್ಕೆ ನಾವು 3 ಜನ ಸರ್ಜನ್ಸ್ ಇದ್ದೀವಿ. ನಾವು ಬೇರೆ ಬೇರೆ ಆರ್ಗನ್ಸು ಟ್ರೀಟ್ ಮಾಡ್ತೀವಿ. ನಾನು ಬೇಸಿಕಲಿ ಲ್ಯಾಪ್ರೋಸ್ಕೋಪಿ ಆ್ಯಂಡ್ ರೋಬೋಟಿಕ್ ಸರ್ಜರೀಸ್ ಮಾಡ್ತೀವಿ. ಸೊ ನಾವು ಇನ್ನೊಂದು 3-4 ಮಂತ್ಸಲ್ಲಿ ರೋಬೋಟಿಕ್ ಸರ್ಜರಿ ಕೂಡ ತರ್ತಾಯಿದ್ದೀವಿ. ಸೊ ಸದ್ಯಕ್ಕೆ ಲ್ಯಾಪ್ರೋಸ್ಕೋಪಿ, ಅದರ್ ಸರ್ಜರೀಸ್ ಮಾಡ್ತೀವಿ. ಡಾಕ್ಟರ್ ಸಂಸ್ಕೃತಿ ಬಂದು ಹೆಡ್ ಆ್ಯಂಡ್ ನೆಕ್ ಆಂಕಾಲಜಿಸ್ಟು, ಇನ್ನೊಬ್ಬರು ಡಾಕ್ಟರ್ ಪ್ರಭಾತ್ ಅಂತ ಇರ್ತಾರೆ, ಅವರು ಬೇರೆ ಅಂಗಾಂಗಗಳ ಕ್ಯಾನ್ಸರ್ ಸರ್ಜರೀಸ್ ಮಾಡ್ತೀವಿ. ಸೊ ಹೀಗಾಗಿ ವಿ ಹ್ಯಾವ್ ಡಿವೈಡೆಡ್ ಅವರ್ ಸೆಲ್ಸ್ ಇಂಟು ಸಬ್ ಸ್ಪೆಷಾಲಿಟಿ ಆಲ್ಸೋ, ವೇರ್ ಆರ್ಗನ್ ವೈಸ್ ನಾವು ಟ್ರೀಟ್ ಮಾಡ್ತೀವಿ. ಹಾಗಾಗಿ ದಿಸ್ ಇಸ್ ದ ಪ್ರೋಟೋಕಾಲ್ ವಾಟ್ ವಿ ಫಾಲೋ. ಮತ್ತು ವಾಟ್ ಎಲ್ಸ್? Radiotherapy. So other than that, I think you've already seen our radiation machine, Halcyon radiotherapy machine, where recent high-end AI integrated radiotherapy machine ಬಂದಿದೆ, where treatment ತುಂಬ ಫಾಸ್ಟಾಗಿ ಆಗುತ್ತೆ. ವೆರಿ ಸ್ಮಾಲ್ ಟ್ಯೂಮರ್ಸ್ಗೂ ಟ್ರೀಟ್ಮೆಂಟ್ ಆಗುತ್ತೆ. ಅದರ್ ದೆನ್ ದಟ್ PET CT MRI ಎಲ್ಲ, ಐ ಥಿಂಕ್ ಎಲ್ಲ ಫೆಸಿಲಿಟೀಸ್ ನೀವು ಆಲ್ರೆಡಿ ಒಂದು ಟೂರ್ ನೋಡಿದ್ದೀರಾ. ಸೊ ವಿ ಹ್ಯಾವ್ ಎವ್ರಿಥಿಂಗ್. ಇಟ್ಸ್ ನಾಟ್ ಲೈಕ್ ವಿ ಆರ್ ಓನ್ಲಿ ಟೆಲಿಂಗ್, ಬಟ್ ವಿ ಹ್ಯಾವ್ ಆಲ್ ದ ಟ್ರೀಟ್ಮೆಂಟ್ಸ್ ಹಿಯರ್. ಎಸ್, ಥ್ಯಾಂಕ್ ಯು.